ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಡಾಕ್ಟರ್ CN ಮಂಜುನಾಥ್ ಅವರ ಸಾಧನೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಲಕ್ಷಾಂತರ ಹೃದಯ ರೋಗಿಗಳಿಗೆ ಜೀವದಾನ ನೀಡಿ ನೊಂದವರ ಕಣ್ಣೀರು ಒರೆಸುವ ಕಾಯಕದಲ್ಲಿ ಮನೆಮಾತಾಗಿರುವ ಹೃದಯವಂತ ಹೃದ್ರೋಗ ತಜ್ಞ. ಶ್ರೀಮಂತರಿಗೆ ಸಿಗುವ ಚಿಕಿತ್ಸಾ ಸೌಲಭ್ಯಗಳು ಕಡು ಬಡವರಿಗೂ ಸಾಮಾನ್ಯ ಜನರಿಗೂ ನಿರ್ಗತಿಕರಿಗೂ ಕಡಿಮೆ ದರದಲ್ಲಿ ಸಿಗುವಂತಾಗಬೇಕೆಂದು ಕನಸು ಕಂಡು ಅದನ್ನು ನನಸು ಮಾಡಿದವರು CN ಮಂಜುನಾಥ. ವೈದ್ಯೋ ನಾರಾಯಣೋ ಹರಿ ಎಂಬ ಮಾತನ್ನು ಅಕ್ಷರಶಃ ನಿಜ ಮಾಡಿ ತೋರಿಸಿದವರು. ಜಯದೇವ ಹೃದ್ರೋಗ ಸಂಸ್ಥೆಗೆ ಹೊಸ ಜೀವ ಕೊಟ್ಟವರು. ಚಿಕಿತ್ಸೆ ಮೊದಲು, ನಂತರ ಹಣ ಪಾವತಿ. ಕಡತಗಳಿಗಿಂತ ಜೀವ ಮುಖ್ಯ. ಮಾನವೀಯತೆಯೇ ಮೊದಲ ಆದ್ಯತೆ. ನಿರ್ಣಯಗಳನ್ನು ಜಾರಿಗೆ ತಂದು ಲಕ್ಷಾಂತರ ಜನರ ಬದುಕಿಗೆ ನಂದಾದೀಪವಾಗಿ ಅವರ ಹೃದಯಗಳನ್ನು ಗೆದ್ದವರು CN ಮಂಜುನಾಥ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಗ್ರಾಮಾಂತರ ಪ್ರತಿಭೆ ಡಾಕ್ಟರ್ ಮಂಜುನಾಥ. 1957 ಜುಲೈ 20ರಂದು ಜನಿಸಿದರು. ತಂದೆ ನಂಜಪ್ಪಗೌಡ ಅಲಿಯಾಸ್ ಚಾಮರಾಜೇಗೌಡ ಮತ್ತು ತಾಯಿ ಸೊಂಬಮ್ಮ. ಈ ದಂಪತಿಗಳಿಗೆ 8 ಜನ ಮಕ್ಕಳು. 5 ಜನ ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು. 4 ಹೆಣ್ಣು ಮಕ್ಕಳ ನಂತರ ಧರ್ಮಸ್ಥಳದ ಮಂಜುನಾಥನಿಗೆ ಹರಕೆ ಹೊತ್ತು ಹುಟ್ಟಿದವರು ಡಾಕ್ಟರ್ CN ಮಂಜುನಾಥ. 3 ಗಂಡು ಮಕ್ಕಳಲ್ಲಿ ಮಂಜುನಾಥ್ ಹಿರಿಯ ಮಗ. 5 ವರ್ಷದಲ್ಲಿ ಇರುವಾಗ ತಮ್ಮ ಹುಟ್ಟೂರಿನಲ್ಲಿಯೇ ಸರ್ಕಾರಿ ಶಾಲೆಗೆ ಸೇರಿಕೊಂಡರು. ಬಾಲ್ಯದಿಂದಲೇ ಬಹಳ ಚೂಟಿಯಾಗಿದ್ದ ಮಂಜುನಾಥ್ಗೆ ಓದಿನಲ್ಲಿ ಅಪಾರವಾದಂತಹ ಆಸಕ್ತಿ ಇತ್ತು. ಅವರಿಗೆ ತಂದೆಯೇ ಮೊದಲ ಗುರುವಾಗಿದ್ದರು. 3ನೆಯ ತರಗತಿಯಲ್ಲಿ ಓದುತ್ತಿರಬೇಕಾದರೆ ನಾಳೆ ನಾನೇ ಡಾಕ್ಟರ್ ಎಂಬ ಪಾಠವಿತ್ತಂತೆ. ಶಿಕ್ಷಕರು ಆ ಪಾಠವನ್ನು ಮಾಡಬೇಕಾದರೆ ಇಲ್ಲಿ ಯಾರಾದರೂ ಡಾಕ್ಟರ್ ಆಗುತ್ತೀರಾ ಎಂದು ಕೇಳಿದಾಗ ನಾನು ಡಾಕ್ಟರ್ ಆಗ್ತೀನಿ ಸರ್ ಎಂದು ಹೇಳಿದ ಬಾಲಕ ಕೇವಲ ಮಂಜುನಾಥ್ ಮಾತ್ರ ಆಗಿದ್ದರು. ಓದಿನಲ್ಲಿ ಬಹಳ ಶ್ರದ್ಧೆ, ಆಸಕ್ತಿ ಇದ್ದ ಇವರು 7ನೆಯ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾಗುತ್ತಾರೆ. ಅನಂತರ ವಿದ್ಯಾಭ್ಯಾಸ ಮಾಡಲು ಹಳ್ಳಿಯನ್ನು ತೊರೆದರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ವಿದ್ಯಾವರ್ಧಕ ಸಂಘದ ಶಾಲೆಗೆ ಸೇರಿದರು. ಪ್ರೌಢ ಶಿಕ್ಷಣಕ್ಕಾಗಿ ಆಂಗ್ಲ ಮಾಧ್ಯಮಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ಪ್ರಾರಂಭದಲ್ಲಿ 3-4 ತಿಂಗಳು ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ಮಂಜುನಾಥ್ 7ನೆಯ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿಗೆ ಬರುತ್ತಿದ್ದ 70% 80% ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ದರು. ಮಂಜುನಾಥ್ ಅವರು BSc ಓದಲು ಬೆಂಗಳೂರಿನ GKVKಯಲ್ಲಿ ಸೇರಿಕೊಳ್ಳುತ್ತಾರೆ. ವೈದ್ಯಕೀಯ ಶಿಕ್ಷಣ MBBSಗೆ ಸೀಟು ಸಿಕ್ಕಿರುವುದು ತಿಳಿಯುತ್ತದೆ. ಬಾಲ್ಯದಿಂದಲೇ ವೈದ್ಯನಾಗಬೇಕೆಂಬ ಕನಸು ಕಂಡಿದ್ದಂತಹ ಮಂಜುನಾಥ್ ಅವರ ಕನಸು ನನಸಾಗುವ ದಿನಗಳು ಆರಂಭವಾದವು. ಮರುದಿನ GKVKಗೆ ಹೋಗಿ ನನಗೆ MBBSಗೆ ಸೀಟು ಸಿಕ್ಕಿದೆ, ದಯವಿಟ್ಟು ನನ್ನ ಅಂಕಪಟ್ಟಿಗಳನ್ನು ಮತ್ತು ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇತರೆ ದಾಖಲೆಗಳನ್ನು ವಾಪಸ್ಸು ಕೊಡಿ ಎಂದು ಕೇಳುತ್ತಾರೆ. ಆದರೆ ಅವರು ನೀನು ಇಲ್ಲಿ ಈಗಾಗಲೇ ಸೇರಿಕೊಂಡಿದ್ದೀಯಾ, ನೀನು ಇಲ್ಲಿಯೇ ಓದಬೇಕು ಅಂದರಂತೆ. ಮಂಜುನಾಥ್ ಇಲ್ಲ ನನಗೆ ಮೆಡಿಕಲ್ ಸೀಟು ಸಿಕ್ಕಿದೆ, ದಯವಿಟ್ಟು ನೀವು ನನಗೆ ಸಹಕಾರ ನೀಡಿ ಎಂದು ಕೊನೆಗೆ ಎಲ್ಲವನ್ನೂ ವಾಪಸ್ ತೆಗೆದುಕೊಂಡು ಬರುತ್ತಾರೆ. ಅನಂತರ 1975ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಓದಲು ಸೇರಿಕೊಳ್ಳುತ್ತಾರೆ. ಮೊದಲ ಪ್ರಯತ್ನದಲ್ಲೇ MBBS ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ. 1982ರಲ್ಲಿ MBBS ಶಿಕ್ಷಣವನ್ನು ಮುಗಿಸುತ್ತಾರೆ. ಆಮೇಲೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿಕೊಂಡು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MDಯನ್ನು 1985ರಲ್ಲಿ ಮುಗಿಸುತ್ತಾರೆ. ತದನಂತರ ಮಣಿಪಾಲ್ನ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ DM ಕಾರ್ಡಿಯಾಲಜಿ ಉನ್ನತ ವ್ಯಾಸಂಗಕ್ಕಾಗಿ ಸೇರಿಕೊಳ್ಳುತ್ತಾರೆ. 1988ರಲ್ಲಿ DM ಕಾರ್ಡಿಯಾಲಜಿ ಮುಗಿಸಿ ಅದೇ ವರ್ಷದಲ್ಲಿ ಬೆಂಗಳೂರಿನ ಹೃದ್ರೋಗ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನಕ್ಕೆ ದಾಪುಗಾಲನ್ನು ಇಡುತ್ತಾರೆ. ವೃತ್ತಿ ಆರಂಭಿಸಿದಾಗಿನಿಂದ ಇಲ್ಲಿಯವರೆಗೂ ಬರೀ ಸಾಧನೆಗಳ ಮೆಟ್ಟಿಲುಗಳೇ. ಜಯದೇವ ಹೃದ್ರೋಗ ಸಂಸ್ಥೆಯನ್ನೇ ಇವರ ಕಾಯಕದ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಅನೇಕ ಮಹತ್ತರ ಬದಲಾವಣೆಗಳನ್ನು ತರುತ್ತಾರೆ.
ಇವರಿಗೆ 1996ರಲ್ಲಿ ಪ್ರಾಧ್ಯಾಪಕರಾಗಿ ಬಡ್ತಿ ಸಿಗುತ್ತದೆ. 2006ರ ಜನವರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರೇ ನಿರ್ದೇಶಕರಾಗಿ ನೇಮಕಗೊಳ್ಳುತ್ತಾರೆ. ಇದು ಇವರ ಜೀವನದ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಡಾಕ್ಟರ್ ಮಂಜುನಾಥ್ ನಿರ್ದೇಶಕರಾದ ಆರಂಭದಲ್ಲಿ ಬಡ ರೋಗಿಗಳ ಉಚಿತ ಚಿಕಿತ್ಸೆಗೆಂದು ಸ್ವಲ್ಪವೂ ಹಣವಿರಲಿಲ್ಲ. ಇಂದು ವಿವಿಧ ಮೂಲಗಳಿಂದ ಸುಮಾರು 100 ಕೋಟಿ ರುಗಳಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಲಾಗಿದೆ. ಅದರಲ್ಲಿ ಇದುವರೆಗೂ 1 ರೂಪಾಯಿ ಖರ್ಚು ಮಾಡದೆ ಅದರಿಂದ ಬರುವ ಬಡ್ಡಿಯಿಂದ ಬಡ ರೋಗಿಗಳಿಗೆ, ನಿರ್ಗತಿಕರಿಗೆ ಉಚಿತ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಸಿಎನ್ ಮಂಜುನಾಥ್ ಅವರ ಹೆಂಡತಿ ಅನಸೂಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹಿರಿಯ ಪುತ್ರಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಸಹೋದರಿ. ಡಾಕ್ಟರ್ ಮಂಜುನಾಥ್ ದಂಪತಿಗೆ ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬಳು ಮಗಳು. ಮಗ ಡಾಕ್ಟರ್ ಸಾತ್ವಿಕ್ ತಂದೆಯಂತೆಯೇ ಹೃದಯ ತಜ್ಞ, ಮಗಳು ಡಾಕ್ಟರ್ ನಮ್ರತಾ ಚರ್ಮ ರೋಗ ತಜ್ಞೆ. ಪ್ರಿಯ ವೀಕ್ಷಕರೇ, 2006ರಲ್ಲಿ ಜಯದೇವ ಸಂಸ್ಥೆಯ 6ನೇ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ ಸಿಎನ್ ಮಂಜುನಾಥ್. ತಮ್ಮ ದೂರದೃಷ್ಟಿ ಹಾಗೂ ಪರಿಶ್ರಮದಿಂದ ಜಯದೇವ ಆಸ್ಪತ್ರೆಯನ್ನ ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯನ್ನಾಗಿ ಮಾಡುತ್ತಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿಯವರೆಗೂ ಜಯದೇವ ಆಸ್ಪತ್ರೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹೃದಯ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ವೈಯಕ್ತಿಕವಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು 54,000ಕ್ಕೂ ಅಧಿಕ ಹಾರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ. ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ ಮಂಜುನಾಥ್ ಸಲ್ಲಿಸಿರುವ ಸೇವೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸರ್ ಸಿ.ವಿ. ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ದಿ ಗ್ರೇಟ್ ಮ್ಯಾನ್ ಆಫ್ ಕರ್ನಾಟಕ ಪ್ರಶಸ್ತಿ ಲಭಿಸಿದೆ. ಹೈಸ್ಕೂಲ್ ವರೆಗೂ ಕನ್ನಡ ಮೀಡಿಯಂನಲ್ಲೇ ನಾನು ಓದಿದ್ದು. ಕ್ರಿಕೆಟ್ ಕಾಮೆಂಟರಿ ಕೇಳಿ ಕೇಳಿ ನಾನು ಇಂಗ್ಲಿಷ್ ಕಲಿತಿದ್ದು. ಬೆಂಗಳೂರಿನಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿದ್ದುಕೊಂಡು ನಾನು ಓದುತ್ತಿದ್ದೆ. SSLC ಪರೀಕ್ಷೆ ಸಂದರ್ಭದಲ್ಲಿ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ತುಂಬ ನೆಂಟರು ಬರ್ತಾ ಇದ್ರು. ಆಗೆಲ್ಲ ಇದ್ದದ್ದು ಒಂದೇ ರೂಮ್ ತರಹ ರೀತಿಯಲ್ಲಿರುವಂತಹ ಮನೆಗಳು. ಹೀಗಾಗಿ ಮಾರನೇ ದಿನ ಪರೀಕ್ಷೆ ಇರುವಾಗ ರಾತ್ರಿ ಲೈಟ್ ಹಾಕಿದರೆ ಮನೆಯಲ್ಲಿ ಇರುವವರಿಗೆ ಎಚ್ಚರವಾಗುತ್ತದೆ ಎಂದು ಅದಕ್ಕೆ ಬಚ್ಚಲು ಮನೆಯನ್ನ ತೊಳೆದು ಅಲ್ಲೇ ಟೇಬಲ್ ಹಾಕಿಕೊಟ್ಟರೆ ನಾನು ಅಲ್ಲೇ ಓದಿಕೊಳ್ಳುತ್ತೇನೆ ಅಂತ ನಾನು ಅಕ್ಕನಿಗೆ ಹೇಳಿದ್ದೆ. ಅವತ್ತು ರಾತ್ರಿ ಎಲ್ಲ ಬಚ್ಚಲು ಮನೆಯಲ್ಲೇ ಓದಿದ್ದೆ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿದ್ದರು. ಜಯದೇವ ಸಂಸ್ಥೆಗೆ ಸುಮಾರು 40ರಿಂದ 45 ದಾನಿಗಳು, ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ನಾನು ನಿರ್ದೇಶಕನಾದಾಗ ಪೂವರ್ ಪೇಷಂಟ್ ಫಂಡ್ 25 ಲಕ್ಷ ರೂಪಾಯಿ ಇತ್ತು. ಇವತ್ತು 110 ಕೋಟಿ ಸಂಗ್ರಹಣೆ ಆಗಿದೆ. ಯಾಕಂದರೆ ಚಿಕಿತ್ಸೆ ಕೊಡುವಾಗ ನಾವು ಬರೀ ಒಬ್ಬರ ಪ್ರಾಣ ಉಳಿಸೋದಿಲ್ಲ, ಇಡೀ ಕುಟುಂಬದ ಪ್ರಾಣ ಉಳಿಸುತ್ತೇವೆ. ಜಯದೇವ ಸಂಸ್ಥೆಯಲ್ಲಿ 125 ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡುತ್ತಿದ್ದಾರೆ, 62 ಹಾರ್ಟ್ ಸರ್ಜನ್ ಇದ್ದಾರೆ, 40 ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಇದ್ದಾರೆ. ಇಡೀ ವಿಶ್ವದಲ್ಲಿ ಯಾವುದಾದರೂ ಆಸ್ಪತ್ರೆಯಲ್ಲಿ ಇಷ್ಟೊಂದು ಗರಿಷ್ಠ ತಜ್ಞರಿದ್ದಾರೆ ಅಂದರೆ ಅದು ಜಯದೇವದಲ್ಲಿ ಮಾತ್ರ ಎನ್ನುತ್ತಾರೆ ಸಿಎನ್ ಮಂಜುನಾಥ್. ವರ್ಷಗಳ ಹಿಂದೆ ಮುನ್ನಾಭಾಯಿ ಮಂಜುನಾಥ್ ಅಂತ ಆರ್ಟಿಕಲ್ ಬರೆದಿದ್ದರು. ಟೀಕೆ ಮಾಡಿದವರೇ ನನಗೆ ಅಭಿಮಾನಿಯಾಗಿದ್ದಾರೆ, ಅದು ನನಗೆ ಖುಷಿ ಕೊಡುತ್ತೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.